ಮಾರಹರನ ಸುತನ ಚರಣಕ್ಕೆ ವಂದಿಸಿ ಏಳುವಿಗಿರಿರಾಯ ಸುತೆಯನ್ನು. ಸುತೆಯ ಕರೆಯುವುದಕ್ಕೆ ಹೊರಟಂಥ ಕಥೆಯಾವರೇವೇನು. ನಾಗಭೂಷಣ ಅರಸಿ ಹೋಗಿ ತುಂಬಿತು ವರುಷ, ಬೇಗದಿಂದೋಗಿ ಕರತನ್ನಿ ಎನ್ನುತ್ತಲೇ ತಾಯಿ ಮೇನಕೆಯೂ ನುಡಿದಾಳೆ. ಸತಿಯ ಮಾತನ್ನು ಕೇಳಿ ಸೇನೆಯ ಒಡಗೊಂಡು ಶೀಘ್ರದಿ ಗಿರಿರಾಯ ಸುತೆಯನ್ನು. ಸುತೆಯ ಕರೆಯುವುದಕ್ಕೆ ಸಂಭ್ರಮದಿಂದ ಹೊರಟಾನೆ. ಶಿರದಿ ಗಂಗೆಯ ನಿಟ್ಟೂರಗಭೂಷಣನನ್ನು ಪರಮ ಹರುಷದಲ್ಲಿ ಕರಿವಲೆಂದೆನುತ್ತಲೇ ಹರುಷದಿ ಗಿರಿರಾಯ ನುಡಿದಾನೆ. ಶೇಷಭೂಷಣ ಸಾಂಬವಾಸವಾಗಿರುವಂಥ ಕೈಲಾಸಪುರಕ್ಕೆ ನಡೆತಂದ ಗಿರಿರಾಯ. ಗಂಗೆ ಗಿರಿಜೆಯರ ಕರಿವಲೆ. ತಾತ ಮನೆಗೆ ಬಂದ ಆತನ ಕಾಣುತ್ತಾ ಪ್ರೀತಿಯಲಿ ಗಿರಿಜೆ ನಮಿಸಿಯೇ ಕೇಳಿದಳೆ ಮಾತೆಯ ಕ್ಷೇಮ ದೋಸಿಗೆಯ. ಕಾಲವರಸಲೆ ವಸ್ತ್ರ ಬಾಲೆ ಪಿತನಿಗೆ ಕೊಟ್ಟು ಸಕ್ಕರೆ ಪಾನಕವ ಕುಡಿಯೆಂದು ಶ್ರೀ ಗೌರಿ ತಾತಗೆ ನೀಡಿದಳೆ ತೃಷಿಗಳ. ಪುತ್ರಿ ಕೇಳಲೆ ನಿನ್ನ ಪುತ್ರ ಜಗದೀಶ್ವರರ ಅರ್ಥಿಯಲಿ ನಮ್ಮ ಪುರಕೀಗ ಕರಕೊಂಡು ಹೋಗುವೆನೇನು ತಾನುಡಿದಾನೆ. ಗಿರಿಜೆ ಕೇಳಲೆ ನಿನ್ನ ಕರಿಯಲೆ ಬಂದಿಹೆ ನಾನು, ಹರನಲ್ಲಪ್ಪಣೆಯ ಪಡಿಯೆಂದು ಗಿರಿರಾಯ ನುಡಿದಾನೆ ತನ್ನ ಮಗಳಿಗೆ. ಪತಿಯ ಬಿಟ್ಟು ನಾನು ಅರಗಳಿಗೆ ಇರಲಾರೆ, ಅಪ್ಪಯ್ಯ ನಾನು ಬರಲಾರೆ ಎನ್ನುತ್ತಲೇ ನಗುತ್ತಾ ಶ್ರೀ ಗೌರಿ ನುಡಿದಾಳೆ. ಮಗಳೇ ಕೇಳಲೆ ನಿನ್ನ ತಾಯಿ ಮೇನಕದೇವಿ, ಬಾಲೆ ಕಾಣದೆಯೇ ವರುಷವಾಯಿತೆಂದು ಕಳವಳಿಸುವಳು ಮನದಲ್ಲಿ. ಶುದ್ಧ ಚವತಿಯ ದಿವಸ ಸಿದ್ಧಿ ಗಣೇಶಗೆ ಉದ್ದಿನುಂಡೆಯನೇ ಮೆಲುವಲೆ ಕೊಟ್ಟರೆ ಸಿದ್ಧಿಸಿದ ಕಾರ್ಯ ಗೆಲುವೆಂದು. ಮೃಡನರಸಿ ಶ್ರೀ ಗೌರಿ ಕಡುಬೇಗ ಶಿವನೋಡು ನುಡಿದಾಳೆ ಒಂದು ವಚನವ ಶ್ರೀ ಗೌರಿ ಹೋಗಿ ಬರುತ್ತೇನೆ ತವರಿಗೆ. ಕೊಡವಿ ಪತೀಶ್ವರರೇ ಕೊಡಿರಿ ಬೇಗ ಪಣೆಯ, ಸಡಗರದಲ್ಲಿ ಹೋಗಿ ಬರುತ್ತೇನೆ ಎನ್ನುತ್ತಲೇ ಮಡದಿ ಶ್ರೀ ಗೌರಿ ನುಡಿದಾಳೆ.
ನಡೆಯೇ ನೀ ಶ್ರೀ ಗೌರಿ ಗಿರಿರಾಯನ ಮನೆಗಾಗಿ ಒಡನೆ ಗಣಪತಿಯ ಕಳುಹುವಿ ಎನ್ನುತ್ತಲೇ ಸತಿಯೊಡನೆ ಪತಿಯೂ ನುಡಿದಾನೆ. ಧರೆಯ ಭಕ್ತರನ್ನೆಲ್ಲ ಕರೆದು ವರಗಳ ಕೊಡುವ ಉರಗಭೂಷಣರೇ ಬರಬೇಕು ಎನ್ನುತ್ತಲೇ ಕರಗಳನೆ ಮುಗಿದು ನುಡಿದಾಳೆ.